ಮಮತಾ ಸರ್ಕಾರವನ್ನ ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ. ಟಿಎಂಸಿ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನ ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನ ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದ್ರು. ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ಟಿಎಂಸಿ ಸರ್ಕಾರವನ್ನ ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. ಟಿಎಂಸಿ ಸರ್ಕಾರವನ್ನ ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನ ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. ಟಿವಿಕೆ ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ DK ಶಿವಕುಮಾರ್ ಮಮತಾ ಸರ್ಕಾರವನ್ನ ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ. ಟಿಎಂಸಿ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನ ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನ ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದ್ರು. ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ಟಿಎಂಸಿ ಸರ್ಕಾರವನ್ನ ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. ಟಿಎಂಸಿ ಸರ್ಕಾರವನ್ನ ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನ ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. ಟಿವಿಕೆ ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ DK ಶಿವಕುಮಾರ್ ಮಮತಾ ಸರ್ಕಾರವನ್ನ ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ. ಟಿಎಂಸಿ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನ ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನ ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದ್ರು. ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ಟಿಎಂಸಿ ಸರ್ಕಾರವನ್ನ ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. ಟಿಎಂಸಿ ಸರ್ಕಾರವನ್ನ ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನ ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. ಟಿವಿಕೆ ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ DK ಶಿವಕುಮಾರ್ ಮಮತಾ ಸರ್ಕಾರವನ್ನ ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ. ಟಿಎಂಸಿ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನ ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನ ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನ ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದ್ರು.
ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನು ವಜಾ ಮಾಡಿದ್ದಾರೆ. TMC ಸರ್ಕಾರವನ್ನು ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. TMC ಸರ್ಕಾರವನ್ನು ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನು ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. TVK ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಮತಾ ಸರ್ಕಾರವನ್ನು ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ TMC ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನು ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನು ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನು ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದರು. ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನು ವಜಾ ಮಾಡಿದ್ದಾರೆ. TMC ಸರ್ಕಾರವನ್ನು ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. TMC ಸರ್ಕಾರವನ್ನು ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನು ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. TVK ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಮತಾ ಸರ್ಕಾರವನ್ನು ವಜಾ ಮಾಡಿದ ಗವರ್ನರ್. ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದ ದೀದಿ ಮಮತಾ ಬ್ಯಾನರ್ಜಿ TMC ಸರ್ಕಾರ ವಜಾ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಅಧಿಕಾರವನ್ನು ಬಳಸಿ ರಾಜ್ಯಪಾಲರು ದೀದಿ ಸರ್ಕಾರವನ್ನು ವಜಾ ಮಾಡಿದ್ದಾರೆ. ರಾಜೀನಾಮೆಯನ್ನು ನಿರಾಕರಿಸಿದ್ರು ಮಮತಾ ಬ್ಯಾನರ್ಜಿ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದರು ಮಮತಾ ಬ್ಯಾನರ್ಜಿ. ದೀದಿ ಹಠ ಹಿಡಿದಿದ್ರು, ದೀದಿ ಮೊಂಡಾಟ ಮಾಡಿದ್ರು. ಈಗ ಗವರ್ನರ್ RN ರವಿ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆಗೆ ಅಂತ್ಯವಾಗಿದ್ದ ದೀದಿ ಸರ್ಕಾರದ ಅವಧಿ ಆದರೂ ಕೂಡ ಮುಂದುವರೆದು ಮಮತಾ ಬ್ಯಾನರ್ಜಿ ಮೊಂಡು ಹಠ ಮಾಡಿದರು. ಈಗ ರಾಜ್ಯಪಾಲರೇ ದೀದಿ ಸರ್ಕಾರವನ್ನು ವಜಾ ಮಾಡಿದ್ದಾರೆ. TMC ಸರ್ಕಾರವನ್ನು ರಾಜ್ಯಪಾಲರೇ ವಜಾ ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಲೋಕಭವನ ವೆಸ್ಟ್ ಬೆಂಗಾಲ್ ಪ್ರೆಸ್ ರಿಲೀಸ್ ತಾವು ಗಮನಿಸ್ತಾ ಇದ್ದೀರಲ್ಲ. TMC ಸರ್ಕಾರವನ್ನು ವಜಾ ಮಾಡಿ ಈ ಕ್ಷಣದಿಂದ ವಜಾ ಮಾಡಿ ಆದೇಶವನ್ನು ಹೊರಡಿಸಿರುವಂಥ ರಾಜ್ಯಪಾಲರ ಪತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಲ್ಲಿ ರಾಜಕೀಯ ಸುನಾಮಿ ಎದ್ದಿದೆ. TVK ವಿಜಯ್ ಸರ್ಕಾರ ರಚಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್